ಈ ಕುಲಗೆಟ್ಟ ರಾಜಕಾರಣದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಇಲ್ಲಿ ನಿಜವಾದ ಜಾತ್ಯತೀತರು ಯಾರು, ಜಾತ್ಯತೀತರ ಸೋಗಿನಲ್ಲಿ ಇರುವವರು ಯಾರು, ರಾಜಕೀಯ ಲಾಭಕ್ಕಾಗಿ ಜಾತ್ಯತೀತೆಯ ಬೋರ್ಡ್ ಹಾಕಿಕೊಂಡವರು ಯಾರು ಅಂತ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಒಂದೆಡೆ ಭ್ರಷ್ಟರು, ದುಷ್ಟರು, ಅಪರಾಧ ಮಾಡಿದವರು, ಕೇಸು ಹಾಕಿಸಿಕೊಂಡವರು ಬಿಜೆಪಿ ಸೇರಿದ್ದು ಇದ್ದೇ ಇದೆ. ಹೇಮಂತ ಬಿಸ್ವಾ ಶರ್ಮಾ, ಸುವೇಂದು ಅಧಿಕಾರಿ, ಅಶೋಕ್ ಚೌಹಾಣ್, ಅಜಿತ್ ಪವಾರ್ ಮುಂತಾದ ತನಿಖಾ ಸಂಸ್ಥೆಗಳ ಬಲಿಯಲ್ಲಿದ್ದ ನಾಯಕರು ಹೋಗಿ ಬಿಜೆಪಿಯ ಸಂಘ ಮಾಡಿಕೊಂಡವರು. ಕೆಲವರು ನೇರವಾಗಿ ಬಿಜೆಪಿ ಸೇರಿದರೆ ಇನ್ನು ಕೆಲವರು ಮೈತ್ರಿ ಮಾಡಿಕೊಂಡ್ರು. ಇವರನ್ನೆಲ್ಲ ಬಿಟ್ಬೇಡಿ. ಇವರೆಲ್ಲ ಸಮಯ ಸಾಧಕರು, ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದವರು, ವಿಚಾರಗಳಲ್ಲಿ ಬದ್ಧತೆ ಇಲ್ಲದವರು, ಕೇವಲ ಅಧಿಕಾರದ ಹಪಹಪಿ ಉಳ್ಳವರು ಅಂತ ತಳ್ಳಿಬಿಡಬಹುದು. ಆದರೆ ಸೈದ್ಧಾಂತಿಕ ಬದ್ಧತೆ ಇರುವವರು ಅಂತ ನಾವೇನಂದುಕೊಂಡಿದ್ದೇವೆಯೋ ಅವರು ಕೂಡ ಹೋಗಿ ಬಿಜೆಪಿ ಸೇರ್ತಾ ಇದ್ದಾರಲ್ಲ. ಇದಕ್ಕೇನನ್ನೋಣ? ನಿನ್ನೆ ತನಕ ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದವರು, ಬಿಜೆಪಿಯ ವಿಚಾರವನ್ನ ವಿರೋಧಿಸುತ್ತಿದ್ದವರು, ಬಿಜೆಪಿಯ ಕೋಮುವಾದಕ್ಕೆ ವಿರುದ್ಧವಾಗಿದ್ದವರು, ಬಿಜೆಪಿ ದೇಶವನ್ನ ವಿಭಜಿಸುತ್ತಿದೆ ಎಂದು ಆರೋಪಿಸ್ತಾ ಇದ್ದವರು, ಬಿಜೆಪಿಯಿಂದ ಭಾರತ ನಾಶ ಆಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದವರು, ಮೋದಿ ಸರ್ಕಾರ ವಿಭಜನೆಯ ರಾಜಕೀಯ ಮಾಡ್ತಿದೆ ಎಂದು ಗುರುತಿಸಿದ್ದವರು, ಮೋದಿ ಸರ್ಕಾರದ ನೀತಿಗಳನ್ನು ಕಡು ವಿರೋಧ ಮಾಡಿದ್ದವರು, ಮೋದಿಯನ್ನ ಸರ್ವಾಧಿಕಾರಿ ಎಂದು ಕರೆದವರು, ಮೋದಿ ಸರ್ಕಾರ ಕಾರ್ಪೊರೇಟ್ ಪರವಾಗಿದೆ ಎಂದು ಹೇಳ್ತಾ ಇದ್ದವರು, ಮೋದಿ ಸರ್ಕಾರ ಅದಾನಿ ಅಂಬಾನಿಗಾಗಿ ಮಾತ್ರ ಕೆಲಸ ಮಾಡ್ತಿದ್ದೆ ಎಂದವರು, ಹೀಗೆ ಸೈದ್ಧಾಂತಿಕ ಬದ್ಧತೆ ಮತ್ತು ವಿಚಾರ ಸ್ಪಷ್ಟತೆಯಲ್ಲಿದ್ದವರು ಇವತ್ತು ಹೋಗಿ ಬಿಜೆಪಿಯನ್ನ ಸೇರಿ ಅದೇ ಮೋದಿಗೆ ಜೈಕಾರ ಕೂಗ್ತಾರೆ ಅಂದರೆ ಏನನ್ನಬೇಕು ಹೇಳಿ? ನಿನ್ನೆ ತನಕ ಬಿಜೆಪಿ ಮತ್ತು ಮೋದಿಯವರನ್ನ ವಿರೋಧ ಮಾಡ್ತಾ ರಾಜಕಾರಣ ಮಾಡ್ತಿದ್ದವರು ಇವತ್ತು ಹೋಗಿ ಬಿಜೆಪಿಗೆ ಸೇರಿ RSSಗೆ ಶರಣಾಗಿ ಮೋದಿ ವಿಶ್ವಗುರು, ಆ ಗುರು, ಈ ಗುರು ಅಂತೆಲ್ಲ ಹಾಡಿ ಹೊಗಳ್ತಾ ಇದ್ದಾರೆ. ಇದೆಂಥ ಬಂಡ ಬಾಳು ರೀ. ನಿಮಗೆ ಗೌರವ್ ವಲ್ಲಭ್ ಬಗ್ಗೆ ಗೊತ್ತಿರಬಹುದು. ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡಿದ್ದ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ, ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿರುವ ಗೌರವ್ ವಲ್ಲಭ್ ಸಿದ್ಧಾಂತ ಮತ್ತು ವೈಚಾರಿಕವಾಗಿ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿದ್ದವರು, ಮೋದಿ ಸರ್ಕಾರದ ನೀತಿಗಳ ಕಡು ಟೀಕಾಕಾರರಾಗಿದ್ದರು, ಮೋದಿಯವರಿಂದ ಆರ್ಥಿಕತೆ ಹೇಗೆ ಹಳ್ಳ ಹಿಡಿದಿದೆ ಎಂದು ಬಿಡಿಸಿ ಹೇಳ್ತಾ ಇದ್ರು. ಹಾಗೆ ಬಿಜೆಪಿಯ ಕೋಮು ರಾಜಕಾರಣ, ವಿಭಜನೆ ರಾಜಕಾರಣವನ್ನ ನಿತ್ಯ ಟೀಕಿಸ್ತಾ ಇದ್ದವರು, ಬಿಜೆಪಿಯ ಸುಳ್ಳುಗಳನ್ನ, ಬಿಜೆಪಿಯ ಅಸಹ್ಯಗಳನ್ನ ಟಿವಿ ಡಿಬೇಟ್ಗಳಲ್ಲಿ ಧ್ವಂಸ ಮಾಡ್ತಾ ಇದ್ದವರು, ಸಂಬಿತ್ ಪಾತ್ರ ಎಂಬ ಬಿಜೆಪಿಯ ಕಪಿಚೇಷ್ಟೆಯ ವಕ್ತಾರನನ್ನ ಈ ಗೌರವ್ ವಲ್ಲಭ್ ಹಲವು ಸಲ ಧ್ವಂಸ ಮಾಡಿದ್ದರು. ಭಾರತ 5 ಟ್ರಿಲಿಯನ್ ಆರ್ಥಿಕತೆ ದೇಶವಾಗಲಿದೆ ಎಂದು ಸಂಬಿತ್ ಪಾತ್ರ ಗಂಟಲು ಹರಿದಾಗ, ಅರೇ ಸಂಬಿತ್ ಭಯ್ಯ 5 ಟ್ರಿಲಿಯನ್ ಮೇ ಕಿತ್ನೆ ಝೀರೋ ಹೋತೆ ಹೇ ಬಥಾನಾ ಅಂತ ಪ್ರಶ್ನಿಸಿದವರು ಇದೇ ಗೌರವ್ ವಲ್ಲಭ್. 5 ಟ್ರಿಲಿಯನ್ನಲ್ಲಿ ಎಷ್ಟು ಸೊನ್ನೆಗಳಿರುತ್ತೆ ಅಂತ ಗೌರವ್ ವಲ್ಲಭ್ ಪ್ರಶ್ನಿಸಿದಾಗ ಸಂಬಿತ್ ಪಾತ್ರ ಇಂಗು ತಿಂದ ಮಂಗನಂತಾಗಿದ್ರು. ಈಗ ನೋಡಿದರೆ ಗೌರವ್ ವಲ್ಲಭ್ ಅವರೇ ಬದಲಾಗಿದ್ದಾರೆ. ವಿಚಾರವಂತ ಗೌರವ್ ವಲ್ಲಭ್ ಮತ್ತೊಂದು ಸಂಬಿತ್ ಪಾತ್ರ ಆಗಲು ಹೊರಟಂತಿದೆ. ಅವರು ಹೋಗಿ ಬಿಜೆಪಿ ಸೇರ್ಕೊಂಡಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರುವ ಕಾರಣ ರಾಮ ಮಂದಿರ ಮತ್ತು ಉದ್ಯಮಿಗಳು. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವಿನ ಬಗ್ಗೆ ನನಗೆ ಅಸಮಾಧಾನ ಇದೆ. ನಾನು ಸನಾತನವಾದದ ವಿರುದ್ಧ ಘೋಷಣೆ ಕೂಗಲಾರೆ. ದೇಶದಲ್ಲಿ ಸಂಪತ್ತು ಸೃಷ್ಟಿಸುವ ಉದ್ಯಮಿಪತಿಗಳ ವಿರುದ್ಧ ಮಾತನಾಡಲಾರೆ. ಹಾಗಾಗಿ ಕಾಂಗ್ರೆಸ್ ತೊರೆದೆ ಎಂದು ಗೌರವ್ ವಲ್ಲಭ್ ಹೇಳಿದ್ದಾರೆ. ಗೌರವ್ ವಲ್ಲಭ್ ಅವರು ಹೋಗಿ ಬಿಜೆಪಿ ಸೇರ್ಕೊಳ್ಳದೆ, ಆದರೆ ಅವರು ಅದಕ್ಕೆ ಕೊಟ್ಟಿರುವ ಕಾರಣವನ್ನು ಒಪ್ಪಲು ಸಾಧ್ಯವಿಲ್ಲ. ಯಾಕಂದರೆ ಇದೇ ಗೌರವ್ ವಲ್ಲಭ್ ಅವರೇ ದೆಹಲಿಯ AICC ಕಚೇರಿಯಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿ ಉದ್ಯಮಿಪತಿಗಳ ಪರವಾಗಿ ಮೋದಿ ಸರ್ಕಾರ ಕೆಲಸ ಮಾಡ್ತಿರೋದನ್ನು ಹಲವು ಸಲ ಟೀಕೆ ಮಾಡಿದರು. ಉದ್ಯಮಿಗಳ ಸಾಲಗಳನ್ನು ರೈಟ್ ಆಫ್ ಮಾಡಿದ್ದನ್ನು ಪ್ರಶ್ನೆ ಮಾಡಿದರು. ಅದನ್ನು ಸಂಘಟಿತ ಲೂಟಿ ಎಂದು ಕರೆದಿದ್ರು. ಹಾಗೆ ಹಿಂದೂ ಧರ್ಮದ ಹೆಸರಲ್ಲಿ ಬಿಜೆಪಿ ಮಾಡ್ತಿರೋ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ರು. ಈಗ ನೋಡಿದರೆ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಈ ಬಿಜೆಪಿಯವರು ಎಷ್ಟು ಭಂಡರು ಎಂದರೆ, ಮೊನ್ನೆ ತನಕ ಬಿಜೆಪಿ ಮತ್ತು ಮೋದಿಯವರನ್ನ ವಿರೋಧಿಸ್ತಾ ಇದ್ದ ವಲ್ಲಭ್ ಅವರನ್ನ ಪಕ್ಷಕ್ಕೆ ಸ್ವಾಗತ ಮಾಡಿದೆ. ಬಹುಶಃ ಬಿಜೆಪಿಯ ಆರ್ಥಿಕ ಅಪರಾಧಗಳ ಬಗ್ಗೆ, ಹಣಕಾಸಿನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವವರು ಕಾಂಗ್ರೆಸ್ನಲ್ಲಿ ಇರಬಾರದು ಅಂತ ವಲ್ಲಭ್ ಅವರನ್ನ ಆಪರೇಷನ್ ಮಾಡಿರಬಹುದು.
ಇನ್ನೊಬ್ಬರು ಒಲಿಂಪಿಕ್ ಪದಕ ವಿಜೇತ ಬಾಕ್ಸರ್ ವಿಜೇಂದರ್ ಸಿಂಗ್. 2019ರಲ್ಲಿ ಕಾಂಗ್ರೆಸ್ ಸೇರಿದ್ದ ವಿಜೇಂದರ್ ಸಿಂಗ್ ರಾಹುಲ್ ಗಾಂಧಿಗೆ ಆಪ್ತರಾಗಿದ್ದರು. ಭಾರತ್ ಜೋಡೋ ಯಾತ್ರೆಯಲ್ಲಿ ಹೆಚ್ಚು ಭಾಗಿಯಾಗಿದ್ದರು. ಮೊನ್ನೆ ತನಕ ರಾಹುಲ್ ಗಾಂಧಿ ಟ್ವೀಟ್ಗಳನ್ನು ರೀಟ್ವೀಟ್ ಮಾಡ್ತಾ ಇದ್ರು. ಇದೇ ವಿಜೇಂದರ್ ಸಿಂಗ್ ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಡಿದ್ದ ಮಹಿಳಾ ಕುಸ್ತಿಪಟುಗಳ ಪರ ನಿಂತಿದ್ರು. ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಧ್ವನಿ ಎತ್ತಿದ್ರು. ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ರು. ಅವರು ಕೂಡ ಹೋಗಿ ಬಿಜೆಪಿ ಸೇರಿದ್ದಾರೆ. ಯಾಕೆ ಬಿಜೆಪಿ ಸೇರಿದ್ದೀರಿ ಅಂತ ಕೇಳಿದರೆ, ನಾನು ಹೋಗಿ ಮಲಗಿದ್ದೆ, ಎಚ್ಚರ ಆದಾಗ ನನಗೆ ತಪ್ಪಿನ ಅರಿವಾಯಿತು, ಅದಕ್ಕೆ ಬಂದು ಬಿಜೆಪಿ ಸೇರಿದ್ದೇನೆ. ಇಲ್ಲಿಂದ ಸರಿಯಾದ ದಾರಿಯಲ್ಲಿ ಹೋಗ್ತೇನೆ ಅಂತ 4 ವಾಕ್ಯದಲ್ಲಿ ಹೇಳಿ ಮುಗಿಸಿದ್ದಾರೆ. ಈ ವಿಜೇಂದರ್ ಯಾವಾಗಲೂ ರಾಹುಲ್ ಗಾಂಧಿ ಅವರ ಅಕ್ಕಪಕ್ಕದಲ್ಲೇ ಇರ್ತಾ ಇದ್ರು. ಸಿದ್ಧಾಂತವಾದಿ, ವಿಚಾರವಾದಿ ಎನಿಸ್ಕೊಂಡಿದ್ರು. ಈಗ ಬಿಜೆಪಿ ಮನೆಯಲ್ಲಿದ್ದಾರೆ. ಇವರಷ್ಟೇ ಅಲ್ಲ, ಜನಪರ, ಸಮಾಜವಾದಿ, ಜಾತ್ಯತೀತ ಸಿದ್ಧಾಂತವಾದಿಗಳು ಅಂತ ಕರೆಸ್ಕೊಳ್ತಾ ಇದ್ದ ಇನ್ನೂ ಅನೇಕರು ಬಿಜೆಪಿ ಸೇರಿರೋ ಇತಿಹಾಸ ನಮ್ಮಲ್ಲಿದೆ. ನಿಮಗೆ ಖುಷ್ಬು ಗೊತ್ತಲ್ಲ? ನಟಿ ಖುಷ್ಬು ಬಿಜೆಪಿ ಮತ್ತು ಮೋದಿಯವರ ಕಡು ಟೀಕಾಕಾರರಾಗಿದ್ದರು. ಅದಕ್ಕಾಗಿ ಭಕ್ತರ ಟ್ರೋಲ್ ಅವರನ್ನು ಅದೆಷ್ಟು ಸಲ ನಿಂದಿಸಿದೆ ಅಂತ ಲೆಕ್ಕವೇ ಇಲ್ಲ. ಅದೇ ಖುಷ್ಬು ಕೊನೆಗೆ ಬಿಜೆಪಿ ಸೇರಿದ್ರು. ಜಾತ್ಯತೀತವಾಗಿ ಆಗಿದ್ದ ಖುಷ್ಬು ಒಂದು ಕಾಲದಲ್ಲಿ ಬಿಜೆಪಿಯವರಿಗೆ ನಕತ್ ಖಾನ್ ಆಗಿದ್ದ ಖುಷ್ಬು ಈಗ ಬಿಜೆಪಿಯವರಿಗೆ ಡಾರ್ಲಿಂಗ್ ಆಗಿದ್ದಾರೆ. ನಿಮಗೆ ಬಿಜೆಪಿಯ ವಕ್ತಾರೆ ಶಾಜಿಯಾ ಇಲ್ಮಿ ಗೊತ್ತಿರ್ಬೋದು. ಆಕೆ ಕೂಡ ಒಂದು ಕಾಲದಲ್ಲಿ ಬಿಜೆಪಿಯನ್ನು ದ್ವೇಷಿಸುತ್ತಾ ಇದ್ರು. ಈಕೆ ಮುಸ್ಲಿಂ ಅಂತ ಅವತ್ತು ಭಕ್ತರ ಟ್ರೋಲ್ ಪಡೆ ದಾಳಿ ಮಾಡ್ತಾನೆ ಇತ್ತು. ಇವತ್ತು ಅದೇ ಶಾಜಿಯಾ ಇಲ್ಮಿ ಬಿಜೆಪಿಯಲ್ಲಿದ್ದಾರೆ. ಮತ್ತೊಬ್ಬರು ಬಿಜೆಪಿಯ ಸ್ಪೋಕ್ ಪರ್ಸನ್ ಶೆಹಜಾದ್ ಪೂನಾವಾಲಾ ಇದ್ದಾರಲ್ಲ, ಆತ ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದು ತತ್ವ ಸಿದ್ಧಾಂತಿ ಅಂತ ಪೋಸ್ಟ್ ಕೊಡ್ತಾ ಇದ್ರು. ಆತನಿಗೆ ಬಿಜೆಪಿಯನ್ನು ಕಂಡ್ರಾಗ್ತಾ ಇರಲಿಲ್ಲ. ದಿನಾಲೂ ಮೋದಿಗೆ ಟೀಕೆ ಮಾಡೋದು, ದಿನ ಬಿಜೆಪಿಯನ್ನು ವಿರೋಧ ಮಾಡೋದೇ ಅವರ ಕಾಯಕ ಆಗಿತ್ತು. ಈ ಪೂನಾವಾಲಾರನ್ನ ಬಿಜೆಪಿಯವರು ಟೆರರಿಸ್ಟ್ ಅಂತ ಕರೀತಾ ಇದ್ರು. ಅದೇ ಟೆರರಿಸ್ಟ್ ಈಗ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ. ಪೂನಾವಾಲನಿಗೆ ದಿನ ಬೈತಿದ್ದ ಭಕ್ತರು ಈಗ ಆತನನ್ನೇ ಭಜನೆ ಮಾಡುವಂತಾಗಿದೆ. ಇವರೆಲ್ಲರಿಗಿಂತಲೂ ಆಶ್ಚರ್ಯ ಹುಟ್ಟಿಸುವ ಇನ್ನೊಬ್ಬರಿದ್ದಾರೆ, ಶೆಹ್ಲಾ ರಶೀದ್ ಅಂತ. JNUನಲ್ಲಿ ವಿದ್ಯಾರ್ಥಿ ನಾಯಕಿಯಾಗಿದ್ದ ಶೆಹ್ಲಾ ರಶೀದ್ ಕನ್ಹಯ್ಯ ಕುಮಾರ್ ಜೈಲಿಗೆ ಹೋದಾಗ JNU ವಿದ್ಯಾರ್ಥಿ ಹೋರಾಟವನ್ನು ಮುನ್ನಡೆಸಿದರು. ಬಿಜೆಪಿಯ ಕೋಮುವಾದದ ವಿರುದ್ಧ, ಮೋದಿಯವರ ವಿಭಜನೆಯ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ್ರು. ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧ ಮಾತಾಡಿದ್ರು. ಈಕೆಯನ್ನ ಬಿಜೆಪಿ ಭಕ್ತರು ಪಾಕಿಸ್ತಾನಿ ಭಯೋತ್ಪಾದಕಿ ಅಂತಾನೆ ಕರೀತಾ ಇದ್ರು. ಅಂತಹ ಶೆಹ್ಲಾ ರಶೀದ್ ಈಗ ಬಿಜೆಪಿಗೆ ಹತ್ತಿರವಾಗಿದ್ದಾರೆ. ಅಧಿಕೃತವಾಗಿ ಬಿಜೆಪಿ ಸೇರಿಲ್ಲವಾದರೂ ಬಿಜೆಪಿಯವರ ಜೊತೆ, ಮೋದಿಯವರ ಜೊತೆ, ಸಂಘ ಪರಿವಾರಕ್ಕೆ ಸೇರಿದವರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಆರ್ಟಿಕಲ್ 370 ರದ್ದು ಮಾಡಿದ್ರಿಂದ ಕಾಶ್ಮೀರ ಉದ್ಧಾರ ಆಯಿತು ಅಂತ ಭಾಷಣ ಮಾಡ್ತಾ ಇದ್ದಾರೆ. ಮೋದಿಯವರನ್ನ, ಅಮಿತ್ ಶಾ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಈಕೆ ಮುಂದೊಂದು ದಿನ ಬಿಜೆಪಿ ಸೇರಿದರೆ ಅಚ್ಚರಿ ಏನಿಲ್ಲ. ಇದು ನಾವು ಜಾತ್ಯತೀತರು ಅಂತ ಭಾವಿಸ್ಕೊಂಡಿದ್ದವರ ಕತೆ. ಸೈದ್ಧಾಂತಿಕ ಬದ್ಧತೆಯುಳ್ಳವರು, ವಿಚಾರಧಾರೆಗಳಲ್ಲಿ ಸ್ಪಷ್ಟತೆಯುಳ್ಳವರು ಅಂತ ನಾವು ಯಾರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದ್ದೇವೋ ಅವರೇ ಇವತ್ತು ಬಿಜೆಪಿ ಸೇರಿ ಮೋದಿ ಭಕ್ತರಾಗಿದ್ದಾರೆ. ಇವರಷ್ಟೇ ಅಲ್ಲ, ಇನ್ನೂ ಅನೇಕರಿದ್ದಾರೆ. ಅವರ ಪಟ್ಟಿ ದೊಡ್ಡದೇ ಇದೆ. ಸೋನಿಯಾ ಗಾಂಧಿ ಅವರ ಆಪ್ತ ಟಾಮ್ ವಡಕನ್ 5 ವರ್ಷಗಳ ಹಿಂದೆ ಚುನಾವಣಾ ಸಮಯದಲ್ಲೇ ಬಿಜೆಪಿ ಸೇರಿದ್ರು. ರಾಹುಲ್ ಗಾಂಧಿ ಅವರ ಬಲಗೈ ಅಂತಿದ್ದ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಬಿಜೆಪಿ ಪಾಲಾಗಿದ್ರು. ಇನ್ನೂ ಅನೇಕರು ಸಿದ್ಧಾಂತವಾದಿಗಳು ಅಂತ ಹೇಳಿಕೊಳ್ತಾ ಇದ್ದವರು ಬಿಜೆಪಿ ಸೇರಿಕೊಂಡಿದ್ದಾರೆ. ಇವರೆಲ್ಲರೂ ಹೋಗಿ ಸೇರೋದು ಒಂದೇ ಜಾಗಕ್ಕೆ, ಅದು ಬಿಜೆಪಿ. ಆಕಾಶ ಭೂಮಿ ಪಾತಾಳದಲ್ಲಿ ಲೂಟಿ ಮಾಡಿದವರು, ಭ್ರಷ್ಟರು, ದುಷ್ಟರೆಲ್ಲ ಹೋಗಿ ಬಿಜೆಪಿ ಸೇರಿ ಕ್ಲೀನ್ ಆಗೋದು ಒಂದು ಕಡೆಯಾದರೆ, ನಾವು ವಿಚಾರವಾದಿಗಳು ಸೈದ್ಧಾಂತಿಕ ರಾಜಕಾರಣ ಮಾಡ್ತೇವೆ ಎನ್ನುವರು ಕೂಡ ಹೋಗಿ ಅದೇ ಬಿಜೆಪಿಯಲ್ಲೇ ಲೀನವಾಗ್ತಾ ಇದ್ದಾರೆ. ಈ ನಕಲಿಗಳಿಗಿಂತ ಬಿಜೆಪಿ ಅಸಲಿ ಭಕ್ತರೇ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ.